ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಲಾಗ್ನಲ್ಲಿ ಹೇಳ್ದಾಗೆ ನಾವು ನಮ್ಮ ಗ್ಯಾಂಗ್ ಎಲ್ಲ ಸೇರಿ ಟ್ರಿಪ್ ಹೊರಟಿದ್ವಿ. ನಾವು ಹೊರಟಿದ್ದು ಹುಬ್ಳಿ ಟು ಕುಕ್ಕೆ, ಧರ್ಮಸ್ಥಳಕ್ಕೆ ಹೋಗ್ಬೇಕಿತ್ತು. ಹುಬ್ಳಿ ಟು ಕುಕ್ಕೆ ನಾವು ಟ್ರೈನಲ್ಲೇ ಹೋದ್ವಿ, ಹಾಗಾಗಿ ಸ್ಮೂತ್ ಜರ್ನಿ ಆಯಿತು ಆ ಘಾಟ್ ಸೆಕ್ಷನಲ್ಲಿ. ಮೊದಲು ಹೋಗಿದ್ದು ಕುಕ್ಕೆಗೆ, ಆದರೂ ನಾವು ಮೊದಲು ದರ್ಶನ ಮಾಡಬೇಕಾಗಿದ್ದು ಮಂಜುನಾಥ ಸ್ವಾಮಿದು, ಹಾಗಾಗಿ ನಾವು ಧರ್ಮಸ್ಥಳಕ್ಕೆ ಬಸ್ಸಲ್ಲಿ ಹೋದ್ವಿ. ಅಲ್ಲಿಂದ ಹೋಗೋಷ್ಟರಲ್ಲೇ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಆಲ್ರೆಡಿ ನಾವು ಟ್ರೈನಿಂದ ಬಂದಿದ್ದು ಕೂಡ ಲೇಟ್ ಆಗಿತ್ತು. ಅಲ್ಲಿಂದ ಧರ್ಮಸ್ಥಳ ಬಸ್ ಸಿಕ್ಕು, ಅದನ್ನು ಹುಡ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ಇನ್ನೂ ಲೇಟ್ ಆಯಿತು. ಹಾಗಾಗಿ ನಮ್ಗೆ ಹೋಗೋದ್ರಲ್ಲೇ ದರ್ಶನ ಸಿಗಲಿಲ್ಲ. ನೇತ್ರಾವತಿಗೆ ಹೋಗೋಕ್ಕೂ ಆಗಲಿಲ್ಲ. ನೇತ್ರಾವತಿಲೂ ನೀರಿರಲಿಲ್ಲ. ಹಾಗಾಗಿ ನಾವು ರೂಮಲ್ಲೇ ಫ್ರೆಶ್ ಆಗಿ ಹೋಗೋಣ ಅಂತ ರೂಮ್ ಇಟ್ಕೊಂಡು ರೂಮಲ್ಲಿ ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಎಲ್ಲರೂ ಸೇರಿ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗ್ತಿದ್ದೀವಿ. ನಮ್ಮ ರೂಮಿಂದ ಹೊರಗಡೆ ವ್ಯೂ ಈ ಥರ ಇತ್ತು. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಎಲ್ಲರೂ ಲೈಟ್ ವೆಯ್ಟಲ್ಲಿ ಲೈಟ್ ಬ್ಲೂ ಸ್ಯಾರಿ ಹಾಕೋಣ ಅಂತ. ನಾವು ಹುಡುಗಿರೆಲ್ಲ ಸೇರಿ ಪ್ಲ್ಯಾನ್ ಪ್ರಕಾರ ಈ ಥರ ರೆಡಿ ಆಗಿದ್ವಿ. ಎಲ್ಲರೂ ರೆಡಿಯಾಗಿ ದರ್ಶನಕ್ಕೆ ಹೋಗಿದ್ವಿ. ದರ್ಶನ ಸ್ವಲ್ಪ ಲೇಟಾಗೆ ಸಿಕ್ತು, ನಮಗೆ ಟೈಮು ಆಗಿತ್ತು. ಇವಾಗ ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕೂರೋಕೆ ಎಲ್ಲ. ಇನ್ನೂ ರಶ್ ಇರುತ್ತೆ. ನಮಗೆ ಸ್ವಲ್ಪ ಫ್ರೀ ಇತ್ತು, ಗಲಾಟೆ ಇರಲಿಲ್ಲ, ರಶ್ ಕಮ್ಮಿ ಇತ್ತು. ಹಾಗಾಗಿ ಬೇಗ ದರ್ಶನ ಸಿಕ್ತು. ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ದರ್ಶನ ಎಲ್ಲ ಮುಗಿಸಿ ಆಚೆ ಬಂದ್ವಿ. ಪ್ರಸಾದಕ್ಕಿನ್ನೂ ಟೈಮ್ ಇತ್ತು. ಪಾರ್ಕ್ ಹೋಗೋಣ ಅಂತ ಬಂದ್ವಿ. ಆಲ್ರೆಡಿ ಪಾರ್ಕು ಕ್ಲೋಸ್ ಆಗಿಬಿಟ್ಟಿತ್ತು. ನಮ್ಮ ಬ್ಯಾಡ್ ಲಕ್ಕು ಅಂತ ಐಸ್ಕೊಂಡು ತಿನ್ಕೊಂಡು ಅಲ್ಲೇ ಹೊರಗಡೆನೆ ವ್ಯೂ ನೋಡಿಕೊಂಡು ನಿಂತಿದ್ವಿ. ಮೊದಲೇ ಪ್ಲ್ಯಾನ್ ಸರಿಯಾಗಿದ್ದಿದ್ರೆ ಧರ್ಮಸ್ಥಳದಲ್ಲಿ ಇನ್ನೂ ಕೆಲವು ಜಾಗಗಳು ಇದ್ವು, ನೋಡ್ಬೋದಿತ್ತು, ಚೆನ್ನಾಗಿತ್ತು. ಬಟ್ ಈ ಸಲ ಆಗಲಿಲ್ಲ. ಕೋನೈಸ್ ತಿನ್ಕೊಂಡು ಬಾಹುಬಲಿ ನೋಡೋಕ್ಕೂ ಹೋಗಿದ್ವಿ. ಬಟ್ ಬಾಹುಬಲಿನೂ ಕ್ಲೋಸ್ ಆಗಿತ್ತು ಆಲ್ರೆಡಿ. ಬೇರೆ ಏನೂ ನೋಡೋಕ್ಕಾಗಲಿಲ್ಲ ಅವತ್ತು. ಮತ್ತೆ ಪ್ರಸಾದಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಪ್ರಸಾದ ತಿನ್ನೋ ಪುಣ್ಯ ನಮಗೆ ಸಿಕ್ತು. ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ. ಇಲ್ಲಿ ಕೊಬ್ಬರಿ ಎಣ್ಣೆಲೆ ಅಡುಗೆ ಮಾಡೋದು. ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿತ್ತು, ರುಚಿಯಾಗಿತ್ತು. ಪ್ರಸಾದ ಎಲ್ಲ ತಿನ್ಕೊಂಡು ಹೊರಗಡೆ ಬಂದ್ವಿ. ಪ್ರಸಾದ ತಿನ್ಕೊಂಡು ಆಚೆ ಬಂದು ಸ್ವಲ್ಪ ಹೊತ್ತು ಕುಂತ್ಕೊಂಡ್ವಿ. ಅಷ್ಟರಲ್ಲೇ ಆನೆ ಬಂದಿತ್ತು. ಪಾಪುಗೆ ಆನೆ ತೋರ್ಸೋಣ ಅಂತೇಳಿ ಪಾಪುನ ಕರ್ಕೊಂಡು ಬಂದ್ವಿ. ಈ ಧರ್ಮಸ್ಥಳದ ಈಶಾನಿ ಮತ್ತು ಲಕ್ಷ್ಮಿ ತುಂಬ ಕ್ಯೂಟಾಗಿತ್ತು. ಚಿಕ್ಕದು ತುಂಬ ಕ್ಯೂಟಾಗಿತ್ತು. ನಮ್ಮ ಪುಟಾಣಿಗಳು ಆಡೋ ಥರನೇ ಆ ಚಿಕ್ಕದು ಆಡ್ತಿತ್ತು. ಇವಳು ಕ್ಯೂರಿಯಸ್ ಆಗಿದ್ಲು ಅದನ್ನು ಟಚ್ ಮಾಡೋಕ್ಕೆ. ಮತ್ತು ಲಕ್ಷ್ಮಿ ಕಡೆಯಿಂದ ನಾವು ಪಾಪುಗೆ ಆಶೀರ್ವಾದ ಮಾಡಿಸ್ಕೊಂಡ್ವಿ. ಎಲ್ಲರಿಗೂ ಆಶೀರ್ವಾದ ಮಾಡ್ತಿತ್ತು. ನಮ್ಮ ಪಾಪುಗನ ಆಶೀರ್ವಾದ ಮಾಡಿಸಿ ಅವಳು ಟಚ್ ಮಾಡಿದ್ಲು. ದಿನ ಎಲ್ಲ ಸುತ್ತಾಡಿ ಸುಸ್ತಾಗ್ಬಿಟ್ಟಿದ್ವಿ. ರೂಮ್ ಕಡೆ ಬಂದ್ವಿ. ಇದಾಗಿತ್ತು ಇವತ್ತಿನ ಲಾಗ್. ನನ್ನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.